Hi guys, Namaskara from the Netherlands. Welcome back to another vlog. Hello, good morning. ಇವತ್ತು ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ತೋರಿಸ್ತೀವಿ. ಇವತ್ತು ಏನೋ ಸ್ಪೆಷಲ್ ಫೆಸ್ಟಿವಲ್ ಥರ ನಡೀತಾ ಇದೆ, ಅಲ್ಲಿಗೆ ಹೋಗ್ತಿದ್ದೀವಿ. ಅಲ್ಲಿಗೆಲ್ಲ ಹೋಗ್ಬಿಟ್ಟು ಹೆಂಗಿರುತ್ತೆ ಏನು ಅಂತ ಎಲ್ಲನೂ ತೋರಿಸ್ತೀವಿ. ಎಸ್, ಸೊ ಇಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಇವಾಗ ಹೇಳೋದಾ ಅಥವಾ ಅಲ್ಲಿ ಹೋಗ್ಬಿಟ್ಟು ನೋಡೋದಾ? ಎನಿವೇಸ್ ಟೈಟಲಲ್ಲಿ ಹಾಕಿರ್ತೀವಿ. Okay. ಗೊತ್ತಾಗುತ್ತೆ. ಸರಿ, ಓಕೆ. So we are going to North Holland today. So one of the events is happening there. So ಬನ್ನಿ ನೋಡೋದ ಏನಿರುತ್ತೆ ಅಂತ. ಇವತ್ತು ಏನೋ ಕೈಟ್ ಫೆಸ್ಟಿವಲ್ ಅಂತ ನಡೀತಿದೆ. ನೆನ್ನೆನೂ ಇತ್ತು, ಇವತ್ತು ಇದೆ. 10 AM to 6 PM ಇರುತ್ತೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಇವತ್ತು. ಆ್ಯಕ್ಚುಲಿ ಏನಂದರೆ 2 ಕೆಲಸಕ್ಕೆ ಹೋಗ್ತಿದ್ದೀವಿ. ಒಂದು ಆಬ್ವಿಯಸ್ಲಿ ಆ ಕೈಟ್ ಫೆಸ್ಟಿವಲ್ ನೋಡೋಕ್ಕೆ, ಇನ್ನೊಂದು ನನ್ನ ಡ್ರೈವಿಂಗ್ ಪ್ರಾಕ್ಟೀಸ್ಗೆ. ದಿಸ್ ಜರ್ನಿ ಅರೌಂಡ್ 1 hour 20 minutes ಇರುತ್ತೆ ಅನಿಸುತ್ತೆ. ಹೌದು ತಾನೆ? ಸೊ ಇಟ್ ಈಸ್ ಅರೌಂಡ್ 90 kilometers ಡ್ರೈವ್. ಸೊ ನಮ್ಮ ಫ್ರೆಂಡ್ ಪಾರ್ಕಿಂಗ್ ಲೊಕೇಶನ್ ಕಳಿಸಿದ್ದಾರೆ ಆಲ್ರೆಡಿ. ಸೊ ದೇರ್ ಶುಡ್ ಬಿ ಸಮ್ ಫ್ರೀ ಪಾರ್ಕಿಂಗ್ ದೇರ್. ಸೊ ಅಲ್ಲಿ ಹೋಗ್ಬಿಟ್ಟು ನೋಡೋದ ಸೊ ಫ್ರೀ ಪಾರ್ಕಿಂಗ್ ಸಿಗುತ್ತಾ ಇಲ್ವಾ ಅಂತ. ಪ್ಲಸ್ ನಮ್ಮ ಫ್ರೆಂಡ್ಸ್ನು ಅಲ್ಲಿ ಮೀಟ್ ಮಾಡ್ಬೋದು. ನಮ್ಮ ಜೊತೆ ಇನ್ನೊಂದು ಫ್ಯಾಮಿಲಿ ಬರ್ತಿದ್ದಾರೆ, ಅವ್ರನ್ನೂ ತೋರಿಸ್ತೀವಿ ಹೋದಾಗ. ಅವ್ರ ಹೆಸರು ಸಂತೋಷ ಗೈಸ್. ಸೊ ಈಸ್ ಒನ್ ಆಫ್ ಮೈ ಕಾಲೇಜ್ ಫ್ರೆಂಡ್ಸ್ ಬ್ಯಾಕ್ ಇನ್ ಇಂಡಿಯಾ. ಸೊ ನಾವಿಬ್ಬರು ಒಂದೇ ಕಾಲೇಜಲ್ಲಿ ಓದಿದ್ದು ಇಂಜಿನಿಯರಿಂಗ್. ದಟ್ಸ್ ಅಬೌಟ್ ಹಿಮ್. ಇವಾಗ ಇಬ್ಬರೂ ಇಲ್ಲೇ ಉತ್ತರಕ್ ರೀಜನಲ್ಲೇ ಇದ್ದಾರೆ. ಸೊ ಬೋತ್ ಸಂತೋಷ್ ಇಸ್ ಮೀಟಿಂಗ್ ಟುಡೇ, ನಾಟ್ ಆಫ್ಟರ್ ಲಾಂಗ್ ಟೈಮ್, ಜಸ್ಟ್ ಯೆಸ್ಟರ್ಡೇ ಓನ್ಲಿ ವಿ ಮೆಟ್. ಸೊ ಹೋಗ್ಬಿಟ್ಟು ತೋರಿಸ್ತೀವಿ. ಉತ್ತರಕ್ನಲ್ಲಿ ಇವತ್ತು ವೆದರು ಸನ್ನಿ ಇಲ್ಲ, ಕ್ಲೌಡಿ ಥರನೇ ಇದೆ ನೋಡಿ. ಸಮ್ 50% ಚಾನ್ಸ್ ಆಫ್ ರೇನ್ ಅಂತಲೂ ಇದೆ. ಅಲ್ಲಿ ಹೋದಾಗ ಅಲ್ಲಿ ಹೆಂಗಿರುತ್ತೆ ನೋಡಬೇಕು, ಬಿಕಾಸ್ ಅಲ್ಲಿ ಕೈಟ್ ಫೆಸ್ಟಿವಲ್ ಆಗಿರೋದ್ರಿಂದ ಹೆಂಗಿರುತ್ತೆ ವೆದರು. ಆ್ಯಕ್ಚುಲಿ ಚೆನ್ನಾಗಿದ್ರೇ, ವಿಂಡಿ ಆಗಿದ್ರೆ ಓಕೆ ಅನಿಸುತ್ತೆ. ಹೇಳ್ಬಿಟ್ಟೆ ಆಲ್ರೆಡಿ ಈಗ ಕೈಟ್ ಫೆಸ್ಟಿವಲ್ ಅಂತ. ಅದು ಅವಾಗೇ ಹೇಳಿದೆ ಸ್ಟಾರ್ಟಿಂಗಲ್ಲಿ. ನೋಡಿ ಗೈಸ್, ಈ ಥರ ನನ್ನ ಯಾವಷ್ಟೇ ಇರ್ತೇವೆ. ಟೈಟಲಲ್ಲೇ ಆಗ್ತೀವಲ್ಲ ಗೈಸ್, ಸೊ ಗೊತ್ತಾಗುತ್ತೆ. ಓಕೆ, ಸೊ ಕಾವ್ಯ ಹೇಳ್ಬಿಟ್ಟಿರೋದ್ರಿಂದ ಕೈಟ್ ಫೆಸ್ಟಿವಲ್ ಅಂತ. ಸೊ ಇವತ್ತು ಒನ್ ಆಫ್ ದ ಡೇಸ್ ವೇರ್ ಇಟ್ ವಿಲ್ ಬಿ ವಿಂಡಿ ದೇರ್. ಸೊ ದಿಸ್ ಇಸ್ ದ ರೈಟ್ ಟೈಮ್ ಟು ಫ್ಲೈ ದ ಕೈಟ್ಸ್ ದೇರ್. ಸೊ ಅದಕ್ಕೆ ಚೆನ್ನಾಗಿರುತ್ತೆ ಹೋಗಿ ಅದನ್ನು ನೋಡೋಕ್ಕೆ. ಸೊ ಎಲ್ಲ ಬಂದಿರ್ತಾರೆ, ಸೊ ಪೀಪಲ್. ಸೊ ನಾವು ಹೋಗ್ಬಿಟ್ಟು ನೋಡೋದ, ನಮಗೇನಾದ್ರು ಕೈಟ್ಸು ಅದೇನಾದ್ರು ಸಿಕ್ಕಿದ್ರೆ ನಾವು ಟ್ರೈ ಮಾಡೋದ ಹಾರ್ಸೋಕ್ಕೆ, ಇಲ್ಲಾಂದರೆ ಜಸ್ಟ್ ನೋಡ್ಬಿಟ್ಟು ಎಂಜಾಯ್ ಮಾಡ್ಕೊಂಬರೋದ. ಅದು ಗೊತ್ತಿಲ್ಲ ಆ್ಯಕ್ಚುಲಿ. ಅಲ್ಲಿ ಕೈಟ್ ಏನಾದರೂ ನಾವು ಬೈ ಮಾಡ್ಬೋದಾ ಏನು ಅಂತ. ಸದ್ಯಕ್ಕೆ ನಮ್ಮ ಹತ್ರ ಅದು ಕೈಟ್ ಇಲ್ಲ. ಅಲ್ಲಿ ಹೋಗ್ಬಿಟ್ಟು ನೋಡಬೇಕು ಹೆಂಗಿರುತ್ತೆ ಅಂತ. ಇಲ್ಲಾಂದರೆ ಜಸ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಬರೋದು ಅಷ್ಟೇ. ಜಸ್ಟ್ ವಾಚಿಂಗ್ ಆ್ಯಂಡ್ ಎಂಜಾಯಿಂಗ್ ದ ಶೋಸ್, ಎಂಜಾಯಿಂಗ್ ದ ಡಿಫ್ರೆಂಟ್ ಕೈಟ್ಸ್. ಆಗಲೇ ಕಾವ್ಯ ಹೇಳ್ದಂಗೆ ಮೇನ್ ಮೋಟೋ ಕಾವ್ಯದು ಆಲ್ಮೋಸ್ಟ್ ಡ್ರೈವಿಂಗ್ ಕಲಿತಾ ಇದ್ದಾರೆ. ಸೊ ಜಸ್ಟ್ ಪ್ರಾಕ್ಟೀಸ್ ಆಗ್ತಾ ಇರಲಿ ಅಂತ, ಅದ್ರ ಜೊತೆ ಇದು ಆಗುತ್ತೆ. ಸೊ ನೈಸ್. ಹೌದು, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಇನ್ ದಿಸ್ ಕೇಸ್ ವುಮೆನ್ ಪರ್ಫೆಕ್ಟ್. ಎಷ್ಟು ದೊಡ್ಡ ಪಿಂಪಲ್ ಆಗಿದೆ ನೋಡಿ ಗೈಸ್. ಸಮ್ಮರ್ಗೆ ಹೀಟಿಗೆ ಒಂದು 2 weeks ಏನೋ ಹೀಟ್ ಥರ ಇತ್ತಲ್ಲ, ಅದರಿಂದ ಅನ್ಸುತ್ತಲ್ಲ. ಕಾವ್ಯ ಸುಮ್ಮನೆ ಕಾಮಿಡಿ ಮಾಡ್ತಿದ್ದಾರೆ, ಯಾರೋ ಕಣ್ಣು ಬಿಟ್ಟಂಗೆ ಆಗಿರೋದು. ನಾಟ್ ಫಾರ್ ಈಟ್. ಯಾರು ಏನು ಕಣ್ಣಾಕಿಲ್ಲ. ಮೋಸ್ಟ್ಲಿ ನೀನೇ ಇರ್ಬೋದು, ಹೇಳೋಕ್ಕಾಗೋದಿಲ್ಲ. ಓಕೆ, ಸೊ ಇಲ್ಲೇ ನೋಡ್ತಾ ಇರ್ಬೋದು, ದೇರ್ ಇಸ್ ದಿಸ್ ಅಡ್ವರ್ಟೈಸ್ಮೆಂಟ್ ವೇರ್ ದೇ ಸೇ ಓಕೆ, ಈ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ವಿ ಕ್ಯಾನ್ ರಿಸರ್ವ್ ದ ಕಾರ್ಸ್ ಅಂತ. ಸೊ ದೇ ಹ್ಯಾವ್ ಗಿವನ್ ದ ಸ್ಕ್ಯಾನ್ ಕೋಡ್. ಇದು ಪಾರ್ಕಿಂಗ್ ಪ್ಲೇಸು. ಜಸ್ಟ್ ಈ ಥರ ರೆಂಟೆಡ್ ಕಾರ್ಸ್ ಇರುತ್ತಲ್ಲ, ಅದಕ್ಕೆ ಸ್ಪೆಸಿಫಿಕ್ ಆಗಿ ಪಾರ್ಕಿಂಗ್ ಪ್ಲೇಸ್ ಇರುತ್ತೆ. 2 ರೆಂಟೆಡ್ ಕಾರ್ಸು ಎಲೆಕ್ಟ್ರಿಕ್ ಕಾರ್ಸ್ ಇರುತ್ತೆ. ಅವ್ರಿಗೆ ಮಾತ್ರ ಪಾರ್ಕಿಂಗ್, ಬೇರೆ ಯಾರೂ ಪಾರ್ಕಿಂಗ್ ಮಾಡೋಂಗಿಲ್ಲ. ಯಾಕಂದರೆ ನಾವು ಬುಕ್ ಮಾಡಿದಾಗ ನಾವು ಏನು ತೊಗೊಂಡಿರ್ತೀವಲ್ಲ ಅಲ್ಲೇ ಬಂದುಬಿಟ್ಟು ಪಾರ್ಕ್ ಮಾಡಬೇಕು, ಬೇರೆ ಕಡೆ ಪಾರ್ಕ್ ಮಾಡೋಂಗಿಲ್ಲ. ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ನೆಕ್ಸ್ಟು ಚಾರ್ಜ್ಗೂ ಹಾಕಬೇಕಾಗುತ್ತೆ. ಸೊ ಚಾರ್ಜಿಂಗ್ ಬಗ್ಗೆ ಹೇಳ್ತೀಯಾ? ಸೊ ಇದೆ ಚಾರ್ಜಿಂಗ್ ಸ್ಟೇಷನು. ಸೊ ಈ ಮೈ ವೀಲ್ಸ್ ಎಲ್ಲೆಲ್ಲಿ ಕಾರ್ ಪ್ರೊವೈಡ್ ಮಾಡಿರ್ತಾರೋ ಅಲ್ಲಿ ಈ ಥರ ಚಾರ್ಜಿಂಗ್ ಸ್ಟೇಷನ್ ಇರುತ್ತೆ, ಇಫ್ ಇಟ್ ಈಸ್ ಎಲೆಕ್ಟ್ರಿಕ್ ಕಾರ್ಸ್. ಸೊ ಒನ್ಸ್ ವಿ ಡ್ರಾಪ್ ದ ಕಾರ್ ಬ್ಯಾಕ್, ವಿ ನೀಡ್ ಟು ಪುಟ್ ದ ಕಾರ್ ಫಾರ್ ದ ಚಾರ್ಜ್. ಸೊ ದಟ್ ನೆಕ್ಸ್ಟ್ ಟೈಮ್ ಯಾರಾದರೂ ಬರ್ತಾರಲ್ಲ ಅವ್ರಿಗೆ ಕಾರ್ ಫುಲ್ಲು ಚಾರ್ಜ್ ಆಗಿರುತ್ತೆ. ಸೊ ದಟ್ ದೇ ಕ್ಯಾನ್ ಗೋ ಹೆಡ್ ಆ್ಯಂಡ್ ಡ್ರೈವ್ ಫಾರ್ ಲಾಂಗ್ ಕಿಲೋಮೀಟರ್ಸ್. ಸೊ ದಿಸ್ ಇಸ್ ಒನ್ ಆಫ್ ದ ನೈಸೆಸ್ಟ್ ಥಿಂಗ್ ಡನ್ ಬೈ ದ ಮೈ ವೀಲ್ಸ್. ಸೊ ಜರ್ನಿ ಸ್ಟಾರ್ಟ್ ಆಗಿದೆ. ಪಾರ್ಕಿಂಗ್ ಲೊಕೇಶನಿಂದ ನಾವು ಕಾರ್ನ ಪಿಕ್ ಮಾಡಿ ಇವಾಗ ಡೆಸ್ಟಿನೇಷನ್ ಕಡೆ ಹೊರಟಿದ್ದೀವಿ. ಸೊ ಇಟ್ ಇಸ್ ಶೋಯಿಂಗ್ 1 hour 28 minutes ಅಂತ.
around 111 kilometers for the parking. Okay, ಹೊರಟಿದ್ದೀವಿ ಈಗ. ಇವಾಗ ಜಸ್ಟ್ ನಾವು ಹೈವೇ ಎಂಟರ್ ಆಗಿದ್ದೀವಿ. ಹೈವೇಯಲ್ಲಿ 4 to 6 ಲೇನ್ ಹೈವೇ ಇತ್ತು. ಈ ರೂಟಲ್ಲಿ ಜಾಸ್ತಿ ಕ್ರೌಡು ಇರಲಿಲ್ಲ, ಟ್ರಾಫಿಕ್ಕು ಇರಲಿಲ್ಲ, ಸಂಡೇ ಆಗಿರೋದ್ರಿಂದ. ಆನ್ ದ ವೇ ರೂಟ್ ಕೂಡ ತುಂಬ ಬ್ಯೂಟಿಫುಲ್ ಆಗಿತ್ತು. ಈ ಥರ ನೋಡಿದರೆ ಕೆನಾಲು ವಿತ್ ರೋ ಹೌಸಸ್ಸು, ಮತ್ತು ಈ ನೆದರ್ಲ್ಯಾಂಡ್ಸಲ್ಲಿ ವಿಂಡ್ ಮಿಲ್ಸ್ ಎಲ್ಲ ಫೇಮಸ್ ಅಲ್ವಾ, ಆ ಥರ ವಿಂಡ್ ಮಿಲ್ಸ್ ಕೂಡ ಕಾಣಿಸುತ್ತೆ. ಯೂಶಲಿ ಕಂಟ್ರಿ ಸೈಡಲ್ಲಿ ಕಾಣಿಸುತ್ತೆ. ಆಮೇಲೆ ಟ್ಯೂಲಿಪ್ಸು ಆರ್ ಫ್ಲವರ್ ಫೀಲ್ಡ್ಸ್ ಏನಿರುತ್ತೆ ಅದು ಕಾಣಿಸ್ತಿದೆ. ವೆದರ್ ಓಕೆ ಆಗಿದೆ, ಬಟ್ ಸೀನರಿ ತುಂಬ ಚೆನ್ನಾಗಿದೆ. ಗೈಸ್ ನಾವು ಆಲ್ಮೋಸ್ಟ್ ಬಂದ್ವಿ ಕೈಟ್ಸ್ ಪ್ಲೇಸ್ ಹತ್ರ. ನೋಡೋದ ಇನ್ನು 2.7 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. 13 minutes ಅಂತ. ಹೋಗಿ ಪಾರ್ಕ್ ಮಾಡಿಬಿಟ್ಟು ಹೋಗಿ ನೋಡೋಣ. ಎಷ್ಟು ದೊಡ್ಡ ಕೈಟ್ಸ್ ಇದೆ ನೋಡು. ಎಷ್ಟೊಂದು ಜನನೂ ಬರ್ತಿದ್ದಾರೆ ನೋಡು. ಫುಲ್ ಇಲ್ಲಿ ಅನದರ್ 2 kilometers ಜಾಮ್ ಥರನೇ ತೋರಿಸ್ತಾ ಇದೆ. ಇಟ್ಸ್ ಲೈಕ್ ಆಲ್ಮೋಸ್ಟ್ 2 kilometers. ಇಟ್ಸ್ ಎಲ್ಲರೂ ಈ ವೇಟ್ಗೆ ಬಂದಿದ್ದಾರೋ ಏನೋ ಅನ್ಸುತ್ತೆ. ದಟ್ಸ್ ಕರೆಕ್ಟ್. ಆಲ್ಸೋ ಸಿ ದಟ್. ಓಕೆ, ಎಷ್ಟೊಂದು ಜನ ಇಲ್ಲಿ ಬಂದು ಪಾರ್ಕಿಂಗ್ ಮಾಡೋಕ್ಕೆ ಏನೋ ಟ್ರೈ ಮಾಡ್ತಾ ಇದ್ದಾರೆ. ನಮ್ಗಲ್ಲಿ ಪಾರ್ಕಿಂಗ್ ಸಿಗೋದು ಡೌಟೇ ಇದೆ. ಸೊ ಎಲ್ಲಿ ಸಿಗುತ್ತೋ ಅಲ್ಲಿ ಹಾಕ್ಬಿಟ್ಟು ಟ್ರೈ ಮಾಡಬೇಕು. ಐ ಥಿಂಕ್ ಎಲ್ಲ ಬೇಗ ಬಂದ್ಬಿಟ್ಟು ಆಲ್ರೆಡಿ ಪಾರ್ಕ್ ಮಾಡಿಬಿಟ್ಟಿದ್ದಾರೆ. 10 o'clockಗೆ ಸ್ಟಾರ್ಟ್ ಆಗಿತ್ತಲ್ಲ. ಇನ್ನೇನು ಆಲ್ಮೋಸ್ಟ್ ರೀಚ್ ಆದ್ವಿ. ಸೀಟ್ನ ಸ್ವಿಚ್ ಮಾಡಿದ್ವಿ. ಜಸ್ಟ್ 2 kilometers ಇದೆ ಅಷ್ಟೇ. ಪಾರ್ಕಿಂಗಲ್ಲಿ ಈ ಥರ ತುಂಬ ಕ್ರೌಡ್ ಇದ್ದಾಗ ಫಾಸ್ಟಾಗಿ ಪಾರ್ಕಿಂಗ್ ಮಾಡಬೇಕಲ್ಲ, ನಾನು ಸ್ಲೋ ಆಗಿ ಮಾಡ್ತೀನಿ ಅಂದ್ಬಿಟ್ಟು ಓಕೆ ಸಂತೋಷ್ ನೀನೇ ಮಾಡು ಅಂತ ಇವಾಗ ಕೊಟ್ಟಿದ್ದೀನಿ. ನೀನೇನು ಹೇಳ್ತೀಯ ಇದ್ರ ಬಗ್ಗೆ? ನೀನು ಹೇಳಿದ್ ಕರೆಕ್ಟ್ ಅಷ್ಟೇ. ಹೌದು, ಪಾರ್ಕ್ ಮಾಡೋದ, ಯಾಕಂದ್ರೆ ನೋಡ್ತಾ ಇದ್ರೆ ಬೇಜಾನ್ ಕ್ರೌಡ್ ಇದೆ. ಸೊ ಇಟ್ ಶುಡಂಟ್ ಬಿ ಲೈಕ್ ಓಕೆ ನಾವು ಬೇರೆಯವ್ರಿಗೆ ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋ ಬೇರೆ ನ್ಯೂಸೆನ್ಸ್ ಥರ ಆಗಬಾರ್ದು. ಒನ್ಸ್ ಐ ಬಿಕಮ್ ಲೈಕ್ ಎಕ್ಸ್ಪರ್ಟ್ ಅವ್ರು ಪ್ರಾಕ್ಟೀಸ್ ಮಾಡಿ ಪಾರ್ಕಿಂಗಲ್ಲಿ ಕರೆಕ್ಟಾಗಿ ಸ್ಪೀಡಾಗಿ ಪಾರ್ಕಿಂಗ್ ಮಾಡೋಕ್ಕೆ ಬರುತ್ತೆ ಅಂತ ಹೇಳಿದಾಗ ಐ ಕ್ಯಾನ್ ಗೋ ಪಾರ್ಕ್ ಇನ್ ದೀಸ್ ಕೈಂಡ್ ಆಫ್ ಕ್ರೌಡೆಡ್ ಸ್ಪೇಸಸ್. ತುಂಬ ಜನ ಕಾಣಿಸ್ತಿದ್ದಾರೆ ಆಚೆ. ನಿಂಗೆ ಅನಿಸುತ್ತೆ ಯಾಕೆ ಇಷ್ಟೊಂದು ಜನ ಆಚೆ ಬಂದಿದ್ದಾರೆ? ನನಗೆ ಇನ್ನೂ ಕೈಟ್ ಫೆಸ್ಟಿವಲ್ಲು ಇವತ್ತು. ಸೊ ಅದನ್ನ ನೋಡೋಕೆ ಎಷ್ಟೊಂದು ಜನ ಬಂದಿದ್ದಾರೆ. ಅದ್ರ ಜೊತೆಗೆ ಸಂಡೇ ಬೇರೆ ಪ್ಲಸ್ ಬೀಚ್ ಬೇರೆ. ಸೊ ಆಲ್ಮೋಸ್ಟ್ ಜನ ಇಲ್ಲಿರ್ತಾರೆ ವೀಕೆಂಡ್ಸಲ್ಲಿ. ಪ್ಲಸ್ ಸಮ್ಮರ್ ಆಲ್ಸೋ. ಬಟ್ ಇವತ್ತು ನೋಡಿದ್ರೆ ಸಮ್ಮರ್ ಥರ ಕಾಣಿಸ್ತಾ ಇಲ್ಲ, ಅದು ಬೇರೆ. ಬಟ್ ಯಾ, ಒನ್ ಆಫ್ ದ ಮೇನ್ ರೀಸನ್ಸ್ ಇಸ್ ಬಿಕಾಸ್ ಆಫ್ ದೀಸ್ ಕೈಟ್ಸ್ ದಟ್ ಯು ಆರ್ ಸೀಯಿಂಗ್ ಆನ್ ದ ಸ್ಕೈ. ಆಲ್ large kites. ಇದೆಲ್ಲ ಕೈಟ್ಸು ಅಲ್ಲಿ ಕಾಣಿಸ್ತಿದೆಯಲ್ಲ ದೊಡ್ಡದಾಗಿ, ಈ ಒಂಥರ ಬೆಟ್ಟ ಥರ ಇದೆ, ಅದ್ರ ಮೇಲೆಲ್ಲ ಹಾರಾಡ್ತಿದೆಯಲ್ಲ ಅದೇ. ಎಷ್ಟೊಂದು ಡಿಸೈನ್ ಥರ ಎಲ್ಲ ಇದೆ. ಅಲ್ಲಿ ಹೋಗ್ಬಿಟ್ಟು ತೋರ್ಸೋಕ್ಕಾಗತ್ತಾ ನೋಡ್ತೀನಿ. ಅಂದರೆ ಇಲ್ಲಿಂದ ದೂರದಿಂದ ಕಾಣಿಸ್ತದೆ, ಹತ್ತಿರದಿಂದ ಹೆಂಗೆ ಕಾಣಿಸುತ್ತೆ ಅಂತ ನಾನು ತೋರಿಸ್ತೀನಿ. ಇವಾಗ ಸಿಟಿ ಒಳಗೆ ಎಂಟರ್ ಆಗಿದ್ದೀವಿ. ಫೆಸ್ಟಿವ್ ಎನ್ವೈರ್ಮೆಂಟ್ ಥರನೇ ಇದೆ. ಎಲ್ಲರೂ ಆಚೆ ಇದ್ದಾರೆ. ಸಂಡೇನೂ ಆ್ಯಕ್ಚುಲಿ ಇಷ್ಟೊಂದು ಜನ ಆಚೆ ಇರೋದು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಈ ಥರ ಒಂಥರ ಔಟ್ಸ್ಕರ್ಟ್ಸಲ್ಲಿರೋ ಸಿಟಿಯಲ್ಲಿ ಏನೇನೋ ನಡೀತಾ ಇದೆ ಆ್ಯಕ್ಚುಲಿ ಇಲ್ಲಿ. ಈ ಕೈಟ್ ಫೆಸ್ಟಿವಲ್ ಆಗಿರೋದ್ರಿಂದ ಇಷ್ಟೊಂದು ಜನ ಬಂದಿರ್ಬೋದು ಅಂತ ನಂಗೆ ಅನಿಸ್ತಾ ಇದೆ ಅಲ್ವಾ? ಪ್ಲಸ್ ಇದು ಬೀಚ್ ಸಿಟಿನೂ ಹೌದು ಅನ್ಸುತ್ತಲ್ಲ. ಇವಾಗ ರೀಚ್ ಆಗಿದ್ದೀವಿ. ಎಸ್, ರೀಚ್ ಆಗಿದ್ದೀವಿ. ಕಾಣಿಸ್ತಾ ಇದೆ ಆಲ್ರೆಡಿ ಕೈಟ್ಸ್ ಆಕಾಶದಲ್ಲಿ. ಆ್ಯಕ್ಚುಲಿ ಇನ್ನು ಪಾರ್ಕಿಂಗು ಅಂದರೆ ಪ್ರಾಬ್ಲಮ್ ಅಲ್ಲ, ಫುಲ್ ಪಾರ್ಕಿಂಗ್. ಎಲ್ಲೋದ್ರೂ ಜನ ಪಾರ್ಕಿಂಗೇ ಸಿಗ್ತಾಯಿಲ್ಲ ನಮಗೆ. ಬೈ ಲಕ್ಕಾಗಿ ಯಾರೋ ಒಬ್ಬರು ಎಕ್ಸಾಕ್ಟಾಗಿ ನಾವು ಇನ್ನೇನು ಹೊರಡೋ ಟೈಮಲ್ಲಿ ತೆಗೆದ್ರು. ಸೊ ನಮಗೆ ಪಾರ್ಕಿಂಗ್ ಸಿಕ್ಬಿಡ್ತು. ಬೇರೆಯವರೆಲ್ಲ ಹೋಗ್ತಾ ಇದ್ದಾರೆ. ಇನ್ನು ನಮ್ಮ ಫ್ರೆಂಡ್ಸ್ ಅವ್ರಿಗೆ ಹೆಂಗೆ ಸಿಗುತ್ತೋ ಏನೋ ನೋಡಬೇಕು. ನಾವು ಸ್ವಲ್ಪ ಬೇಗ ಬಂದುಬಿಟ್ಟಿದ್ದೀವಿ, ಅವರೇನೋ ಟ್ರಾಫಿಕಲ್ಲಿ ಸ್ಟಕ್ ಆಗಿದ್ದಾರಂತೆ. ಯಾ, ಸೊ ಇನ್ನು 30 minutes ಅವೇ ಇದ್ದಾರೆ. ಸೊ ಬರ್ತಾ ಇದ್ದಾರೆ. ಬೈ ದ ಟೈಮ್ ಏನು ಮಾಡೋದ, ಹೋಗಿ ಮೇಲ್ಗಡೆ ಹೋಗೋದಾ ಅಥವಾ ಡು ಯು ವಾಂಟ್ ಟು ಈಟ್ ಸಮಥಿಂಗ್? ಸೊ ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ ನಾವಿನ್ನು. ಬೆಳಗ್ಗೆಯಿಂದ ಏನು ತಿಂದಿಲ್ಲ ಗೈಸ್. ವಿ ಆರ್ ಡೂಯಿಂಗ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಬೇಕಂತ ಮಾಡ್ತೆ, ಅದಾಗದೇ ಆಗ್ತಾಯಿದೆ. ಯಾ, ಹೌದು. ತಿನ್ನೋದ ಅಂತ ಡಿಸೈಡ್ ಮಾಡಿದ್ವಿ, ಯಾಕಂದರೆ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಸೊ
ಏನಾದ್ರು ಸ್ವಲ್ಪ ತಿನ್ಕೊಂಡು ಹೋಗೋದಾ? ನಾವು ತಿನ್ನೋಷ್ಟರಲ್ಲಿ ಅವ್ರು ಬಂದರೆ ಒಟ್ಟಿಗೆ ಹೋಗ್ಬೋದು, ಇಲ್ಲಾಂದರೆ ನಾವು ತಿಂದ್ಬಿಟ್ಟು ಹೋಗ್ತೀವಿ. ಇದೆಲ್ಲ ನೋಡಿಕೊಂಡು ಬರ್ತಾ ಇದ್ದಾರೆ ಆಲ್ರೆಡಿ. ಸ್ಟ್ಯಾಂಡಿಗೆ ಇಲ್ಲಿಂದ ಹೋಗ್ಬೋದು ಅಂತ ಇದೆ ಬೀಚಿಗೆ. ಸೊ ಅದು ಬೀಚಲ್ಲೇ ನಡೀತಾ ಇರೋದು ಈ ಕೈಟ್ ಫೆಸ್ಟಿವಲ್ಲು. ಅಲ್ಲೂ ತಿನ್ನಕ್ಕಿರ್ಬೋದಲ್ವಾ? ಇರ್ಬೋದೇನೋ, ಚೆಕ್ಔಟ್ ಮಾಡಬೇಕು. ಏನಂತೀಯ, ಇದು ತಿನ್ನೋದಾ ಅಲ್ಲೇ ನೋಡೋದಾ? ಅಲ್ಲಿ ಹೋಗ್ಬಿಟ್ಟು ಸಿಕ್ಕಿಲ್ಲ ಅಂದರೆ ಇದು ಇನ್ನೂ ದೂರ ಇದೆಯಾ ಸಿಟಿ? ನಾವು ಕಾರಲ್ಲಿ ಬಂದಿದ್ದಕ್ಕೆ ಅದು ಹತ್ರ ಥರ ಕಾಣಿಸ್ತು, ಇದಂದರೆ ದೂರನೇ ಇದೆ. ಎಲ್ಲ ಜನ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಅಲ್ಲಿ ಬೀಚ್ ಹತ್ರ ಏನಾದ್ರು ಇದೆಯಾ ನೋಡೋದಾ? ಮ್ಯಾಪಲ್ಲಿ ನೋಡ್ತೀನಿ. ಚೆಕ್ ಮಾಡು. ಯಾಕಂದರೆ ನಾವು ಕಾರಲ್ಲಿ ಪಾರ್ಕಿಂಗ್ ಬರ್ಬೇಕಾದ್ರೆ ಹತ್ರ ಥರನೇ ಅನಿಸ್ತಾ ಇತ್ತು, ಬಟ್ ನಡ್ಕೊಂಡು ಹೋಗೋಕ್ಕೆ ದೂರ ಅನಿಸುತ್ತೆ. ಮೇ ಬಿ 1 or 2 kilometers ಇರ್ಬೋದು. ಇದೆ ಅಲ್ಲೋ ಏನೋ ಸ್ಟ್ಯಾಂಡ್ ಪೆವಿಲಿಯನ್ ಅಂತ ಇದೆ, ರೆಸ್ಟಾರೆಂಟ್ ಅಂತ ಏನೋ ಇದೆ. ಯೂಶುವಲ್ ಹಂಗಿರುತ್ತಲ್ಲ ರೆಸ್ಟೋರೆಂಟ್ಸು ಸ್ಟ್ಯಾಂಡ್ ಹತ್ರ, ಅಂದರೆ ಬೀಚ್ ಹತ್ರ ಇರುತ್ತೆ. ಇದೊಂಥರ ಮೋಸ್ಟ್ಲಿ ಇರುತ್ತೆ ಅನ್ಸುತ್ತೆ. ಬಾ ಅಲ್ಲೇ ಹೋಗೋದಾ? ಓಕೆ, ಸೊ ನಾವು ಬೀಚ್ ಹತ್ರ ಇರೋ ರೆಸ್ಟೋರೆಂಟ್ಗೆ ಹೋಗ್ತಿದ್ದೀವಿ ತಿನ್ನಕ್ಕೆ. ಅಲ್ಲಿಲ್ಲ ಅಂದ್ರೂ ನೆನ್ನೆ ಯೋಗ ಅಮ್ಮ ಮಾಡಿಕೊಟ್ಟಿರೋ ಚಕ್ಲಿ ಇದೆಲ್ಲ ಇದೆ, ಅದನ್ನ ತಿನ್ಬೋದು. ಕರೆಕ್ಟು. ನೆನೆ ನಮ್ಮ ಫ್ರೆಂಡದು ಸೀಮಂತ ಫೆಸ್ಟಿವಲ್ ಇತ್ತಲ್ಲ, ಅಲ್ಲಿ ಅವ್ರು ನಮಗೆ ಲಡ್ಡೂಸು ಚಕ್ಲಿಗಳೆಲ್ಲ ಅವ್ರ ಅಮ್ಮನೇ ಮಾಡಿದರು. ಅವರೆಲ್ಲನೂ ಮಾಡಿಬಿಟ್ಟು ಫುಲ್ ಪ್ಯಾಕ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ. ಅದನ್ನೇ ತೊಗೊಂಬಂದಿದ್ವಿ ಇರಲಿ ಅಂದ್ಬಿಟ್ಟು. ಸ್ನ್ಯಾಕ್ಸ್ ಎಲ್ಲ ತಿನ್ನೋದ ಬೀಚಲ್ಲಿ ಅಂತ, ಅದನ್ನೇ ತಿನ್ಬೋದು. ನೈಸ್. ಹೈಕಿಂಗು ಆಗ್ತಾ ಇದೆ. ಸೊ ನೆದರ್ಲ್ಯಾಂಡ್ಸಲ್ಲಿ ಈ ಥರ ಪ್ಲೇಸ್ ಕಾಣಿಸೋದು ಸ್ವಲ್ಪ ಕಷ್ಟ. ದೇರ್ ಇಸ್ ಅನ್ ಏನಂತಾರೆ, ಅಪ್ಪಿಲ್ ಕೈಂಡ್ ಆಫ್ ಅ ಥಿಂಗ್. ಇನ್ನು ಹಿಂದೆ ಹೋಗ್ಬಿಡಿ, ಯಾಕೆ ಹತ್ರ ಬರಬೇಡ, ಝೂಮ್ ಆಗ್ತಾಯಿದೆ. ಆ ಕಡೆ ಹೋಗು. ಸೊ ಇವತ್ತು ಒಂಥರ ಹೈಕಿಂಗ್ ಥರನೂ ಆಗ್ತಾ ಇದೆ, ಯಾಕಂದರೆ ನೆದರ್ಲ್ಯಾಂಡ್ಸಲ್ಲಿ ಅಪ್ಪಿಲ್ ಥರ ಕಾಣಿಸೋದು ತುಂಬ ಕಡಿಮೆ. ಸೊ ಇಲ್ಲಿ ಬೀಚ್ ಹತ್ರ ಬಂದಿದ್ದೀವಿ. ಬೀಚ್ ದಾರಿ ಇದೆ ಅಂತ ತೋರಿಸ್ತು. ಸೊ ನೋಡೋದಾ, ಎಲ್ಲ ಜನನ ಫಾಲೋ ಮಾಡ್ತಾಯಿದ್ವಿ ನಾವು. ಜಸ್ಟ್ ಫಾಲೋ ಮಾಡ್ಕೊಂಡು ಹೋಗೋದು, ಏನು ಕಾಣಿಸುತ್ತೋ ನೋಡೋದು ಅಷ್ಟೇ. ಸೊ ನೋಡ್ತಾ ಇದ್ರೆ ಸ್ಕೈಯಲ್ಲಿ ಆಲ್ರೆಡಿ ಎಲ್ಲ ಕೈಟ್ಸ್ ಕಾಣಿಸ್ತಾ ಇದೆ. ಆಲ್ಮೋಸ್ಟ್ ಬೆಳಿಗ್ಗೆ 10 o'clock ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಕೈಟ್ ಫೆಸ್ಟಿವಲ್ಲು. ಸೊ ಇನ್ನು 3 to 4 hours ಇರುತ್ತೆ. ಹೋಗ್ಬಿಟ್ಟು ನಾವು ಎಂಜಾಯ್ ಮಾಡೋದ. ತುಂಬ ಗಾಳಿ ಇದೆ ಗೈಸ್, ನನ್ನ ಕೂದಲೆಲ್ಲ ಹಾರಾಡ್ತಾ ಇದೆ. ಏನೂ ಹಚ್ಕೊಂಡಿಲ್ಲ ಇವತ್ತು, ಜೆಲ್ ಆರ್ ಸಮಥಿಂಗ್. ನಾರ್ತ್ ಸಿ ಅಂತ ತೋರಿಸ್ತದೆ. ಸೊ ಇಲ್ಲೇ ನಾವು ಬಂದಿರೋದು. ವಾವ್, ಲುಕ್ ಎಟ್ ದಟ್, ಆಕ್ಟೋಪಸ್ ಶೇಪ್ ಥರ ಇದೆ ಈ ಕೈಟು. ಅದ್ರ ಮೇಲೆ ಸ್ಟಿಂಗ್ರೆ ಅನಿಸುತ್ತೆ ಅದು. ವಾವ್, ಎಷ್ಟು ಬ್ಯೂಟಿಫುಲ್ ಕೈಟ್ಸ್ ನೋಡಿ. ನೋಡು ಒಂದು ಸೈಟಲ್ಲಿ ಕೆಳಗಡೆ. ಓ ಮೈ ಗಾಡ್, ಇಲ್ಲಿ ಉದ್ದಕ್ಕೂ ಆಕ್ಟೋಪಸ್ ಕೈಟ್ಸ್. ಓಹೋ, ಕೆಳಗಡೆ ನೋಡಿ ಇನ್ನ ಫುಲ್ ಲಾಟ್ ಆಫ್ ಕೈಟ್ಸ್. ಓ ಈ ಕಡೆ ನೋಡು. ಹಾಂ, ವಾವ್. ನಾನಂತೂ ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಥರ ಕೈಟ್ ಫೆಸ್ಟಿವಲ್. ನೀವು? ನಾನು ಅಷ್ಟೇ. ಸೊ ಇಷ್ಟೊಂದು ನೋಡಿರೋದು ಇದೆ ಫಸ್ಟ್ ಟೈಮು. ಇಷ್ಟೊಂದು ನೋಡಿರೋದು ಪ್ಲಸ್ ಈ ಥರ ಎಲ್ಲ ಡಿಫ್ರೆಂಟ್ ಏನಂತಾರೆ ವೆರೈಟಿ ಆಫ್ ಕೈಟ್ಸ್ ನೋಡಿರೋದು ಫಸ್ಟ್ ಟೈಮು. ಅದು ರೈಟ್ ನೆಕ್ಸ್ಟ್ ಟು ದ ಬೀಚ್. ಸೊ ರೈಟ್ ನೆಕ್ಸ್ಟ್ ಟು ದ ಬೀಚ್ ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು. ಪ್ಲಸ್ ವಿಂಡಿನೂ ಸಾಕಾಗಿದೆ, ಫುಲ್ ವಿಂಡಿ ಆಗಿದೆ. ವೆದರು ಓಕೆ ಚೆನ್ನಾಗೇ ಇದೆ, ಬಿಸಿಲಿಲ್ಲ ಮೇಯ್ನು, ತುಂಬ ಚೆನ್ನಾಗಿ ಫುಲ್ ಹಾಟ್ ಆಗಿ ಆ ಥರ ಇಲ್ಲ, ಕೂಲ್ ಆಗಿದೆ. ಬೀಚ್ ಸೈಡ್ ಇರೋದ್ರಿಂದ ತುಂಬ ವಿಂಡ್ ಇದೆ. ಸೊ ಈ ವಿಂಡಿಗೂ ಆ ಕೈಟ್ಸ್ ಹಾಕಿರೋದಕ್ಕೂ ಸಖತ್ತಾಗಿ ಕಾಣಿಸ್ತಿದೆ. ಇನ್ನು ಆ್ಯಕ್ಚುಲಿ ನಾವು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು ಬರೋದಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ವಿ. ಓಕೆ, ಒಂದ್ಸತಿ ಸುಮ್ಮನೆ ಹೋಗ್ಬಿಟ್ಟು ಎಕ್ಸ್ಪೀರಿಯನ್ಸ್ ಮಾಡೋದಾ ಅಂದ್ಕೊಂಡು ಬಂದ್ವಿ. ಇಟ್ ಇಸ್ ವರ್ತ್ ಇಟ್. ಹೋಗ್ಬಿಟ್ಟು ನೋಡೋದಾ ಇಲ್ಲಿ ನೋಡಿ ಅಂತ. ಇಲ್ಲಿ ಯಾರಿಗಾದ್ರೂ ಸನ್ಸ್ಕ್ರೀನ್ ಬೇಕಂದರೆ ಇಲ್ಲೇ ಹಾಕೊಳ್ಳೋಕ್ಕೆ ಇಟ್ಟಿದ್ದಾರೆ. ದಟ್ಟು ಲರೋಶ್ ಪೊಸೆ ಸನ್ಸ್ಕ್ರೀನ್ಸ್ 50+. ಸೊ ನಮ್ಮ ಡ್ರೈವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಈಗ.
ಓಡಿಸಿ ಸುಸ್ತಾಗಿ ಇವಾಗ ಒಂದು ಸ್ವಲ್ಪ ಫ್ಯೂಯಲ್ ಹಾಕೊತಾ ಇದ್ದಾರೆ. ಸೊ ಹೆಂಗಿದೆ ಟೇಸ್ಟ್? ಫುಲ್ ಚಿಕನ್ ಚೆನ್ನಾಗಿದೆ, ಫುಲ್ ಬ್ರೆಡ್ ಚೆನ್ನಾಗಿದೆ, ಸಾಸ್ ಹಾಕಿದ್ದಾರೆ ಅದು ಚೆನ್ನಾಗಿದೆ. ನೈಸ್. ಸೊ ಗೈಸ್, ನಾನೊಂದು ಕ್ಯಾಫೆಚಿನೋ ತೊಗೊಂಡಿದ್ದೀನಿ, ಅದ್ರ ಜೊತೆ ನಾವು ಫುಲ್ ಚಿಕನ್ನ ಶೇರ್ ಮಾಡ್ತಾ ಇದ್ದೀವಿ. ಟೇಸ್ಟ್ ಅಂತೂ ಸಕ್ಕತ್ತಾಗಿದೆ ಚಿನ್ನದ. ಸೊ ಇನ್ನೇನಾದ್ರು ಸ್ವಲ್ಪ ಹೊಟ್ಟೆ ಹಸಿದ್ರೆ ಬೇರೆ ಏನಾದ್ರು ಆರ್ಡರ್ ಮಾಡೋದ, ಇಲ್ಲಾಂದರೆ ಆ್ಯಸ್ ಯೂಶುವಲ್ ಹೋಗ್ಬಿಟ್ಟು ಕಾಣಿಸ್ತಾ ಇರ್ಬೋದು ವಿಂಡೋಸಲ್ಲಿ ಟೈಟ್ಸ್ ಹೋಗ್ಬಿಟ್ಟು ವಾಶ್ ಮಾಡೋದು. ಆಮೇಲೆ ಫಸ್ಟು ನಮ್ಮ ಹೊಟ್ಟೆಗೆ ಇದಾಗಿತ್ತು ಇವತ್ತಿನ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಫುಲ್ ಯಾವ ಥರ ಕೈಟ್ಸ್ ಇತ್ತು, ಹೆಂಗಿತ್ತು, ಹೆಂಗೆ ಎಂಜಾಯ್ ಮಾಡಿದ್ವಿ ಕೈಟ್ ಫೆಸ್ಟಿವಲು ಎಲ್ಲನೂ ತೋರಿಸ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ಸ್. ಬಾಯ್.